ಇಂದು ಬಿಹಾರ ಪ್ರವಾಸವನ್ನ ಕೈಗೊಳ್ಳಲಿರುವಂತಹ ಸಿಎಂ ಮತ್ತು ಡಿಸಿಎಂ 2 ದಿನಗಳ ಕಾಲ ಸಿಎಂ ಮತ್ತು ಡಿಸಿಎಂ ಬಿಹಾರ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ನಾಳೆ ಪಾಟ್ನಾದಲ್ಲಿ ನಡೆಯಲಿರುವಂತಹ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ 5 ಗಂಟೆಗೆ ಬೆಂಗಳೂರಿನಿಂದ ಬಿಹಾರಕ್ಕೆ ತೆರಳಲಿದ್ದಾರೆ ಸಿಎಂ. ಇಂದು ಬೆಳಗ್ಗೆ ಬಿಹಾರಕ್ಕೆ ತೆರಳಲಿರುವಂತಹ ಡಿಸಿಎಂ ಡಿಕೆಶಿ. ಇವತ್ತು ಬಿಹಾರದ ಗಯಾದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಡಿಸಿಎಂ ಡಿಕೆ. ನಾಳೆ ನಡೆಯುವಂಥ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಭಾಗಿಯಾಗ್ತಾರೆ. ಪಾಟ್ನಾದಲ್ಲಿ ನಡೆಯುವಂಥ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ. ಇದೇ ವೇಳೆ ಹೈಕಮಾಂಡ್ ಜೊತೆ ಸಿಎಂ ಮತ್ತು ಡಿಸಿಎಂ ಮಾತುಕತೆ ಮಾಡಬಹುದಾದ ಸಾಧ್ಯತೆ ಇದೆ. ರಾಜ್ಯದ ಪ್ರಸ್ತುತ ಬೆಳವಣಿಗೆ ಸೇರಿ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಬಹುದಾದ ಸಾಧ್ಯತೆ ಇದೆ. ಬೆಳಗ್ಗೆ ಬಿಹಾರಕ್ಕೆ ತೆರಳ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ. ಹಾಗೆಯೇ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆ ಇದೆ, ಹಾಗಾಗಿ ಆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಾಗಿ ಬಿಹಾರಕ್ಕೆ ಹೋಗ್ತಾ ಇರೋದು. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ರಾಜ್ಯದಲ್ಲಿ ನಡೀತಾ ಇರುವ ಈಗಿನ ವಿಚಾರಗಳು, ಏನು ಕೆಲಸ ನಡೀತಾ ಇದೆ, ಯಾವುದು ಕಾಂಟ್ರವರ್ಸಿಗಳಾಗಿದೆ, BJPಗರು ಏನು ಮಾಡ್ತಿದ್ದಾರೆ, JDSನವ್ರು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, BBMP ಚುನಾವಣೆ ಅಂತ ಬೇರೆ ಹೇಳ್ತಾ ಇದ್ದಾರೆ, ಅದಕ್ಕೆ ತಯಾರಿಗಳನ್ನು ಹೇಗೆ ಮಾಡ್ಕೊಳ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ಪ್ರಸ್ತಾಪ ಮಾಡಬಹುದಾದ ಸಾಧ್ಯತೆ ಇದೆ. ಅವಕಾಶ ಸಿಕ್ತು ಅಂತ ಹೇಳಿದ್ರೆ, ಹೈಕಮಾಂಡ್ ನಾಯಕರು ಹೇಗೂ ಸಿಗ್ತಾರಲ್ಲ, ಅವಕಾಶ ಸಿಕ್ತು ಅಂತಂದರೆ ಮಾತನಾಡಬಹುದಾದ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಬಿಹಾರಕ್ಕೆ ತೆರಳ್ತಾ ಇದ್ದಾರೆ. ಏನೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ, ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಬಹುದಾದ ಸಾಧ್ಯತೆಗಳಿದೆಯಾ? DK ಶಿವಕುಮಾರ್ ಈಗ ಬಿಹಾರಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿಗಳು ಕೂಡ ಬಿಹಾರಕ್ಕೆ ತೆರಳ್ತಾ ಇದ್ದಾರೆ. ನಾಳೆ ಪಾಟ್ನಾದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆ ನಡೀತಾ ಇದೆ. ಇವತ್ತು DK ಶಿವಕುಮಾರ್ ಬೌದ್ಧ ಗಯಾಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅದರ ನಂತರ ನಾಳೆ ಅವರು ಕೂಡ CWC ಸಭೆಯಲ್ಲಿ ಹಾಜರಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಬಿಹಾರದಲ್ಲಿ ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ಎದುರಾಗ್ತಾ ಇರೋದ್ರಿಂದ ಕಾಂಗ್ರೆಸ್ ಸಾಕಷ್ಟು ಗಮನವನ್ನ ಬಿಹಾರದತ್ತ ಕೇಂದ್ರೀಕರಿಸಿದೆ. ಅಲ್ಲಿರುವಂತಹ OBC ಸಮುದಾಯದ ಮತಗಳನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ಆದ್ರೆ ಪ್ರಸ್ತುತ RJD ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಆದ್ರೆ ಸೀಟು ಹಂಚಿಕೆ ವಿಚಾರದಲ್ಲಿ ಕೆಲವು ಗೊಂದಲಗಳು ಮುಂದುವರೆದಿದೆ. ಯಾಕೆಂದ್ರೆ 60 ಸೀಟುಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ AICC ಇಟ್ಟಿದೆ. ಆದ್ರೆ RJD ಅಷ್ಟು ಸೀಟುಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ತಿಳಿಸಿದೆ. ಜೊತೆಗೆ ಅನಿವಾರ್ಯ ಬಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ ನಾವೇ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ತೇವೆ ಅಂತೇಳಿ ತೇಜಸ್ವಿ ಯಾದವ್ ಅವರು ಕೂಡ ಈಗಾಗಲೇ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರಿಗೆ ವಿವರಿಸಿದ್ದಾರೆ. ಸೊ ಹೀಗಾಗಿ ಮೈತ್ರಿಯಲ್ಲಿ ಗೊಂದಲಗಳು ಶುರುವಾಗಿದೆ. ಈ ಕಾರಣಕ್ಕೆ CWC ಸಭೆ ನಡೀತಾ ಇದೆ. ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಬೇಕು, RJD ಜೊತೆ ನಾವು ಮುಂದುವರಿಬೇಕಾ ಅಥವಾ ನಾವೇ ಏಕಾಂಗಿಯಾಗಿ ಬಿಹಾರದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡ್ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗತ್ತೆ. ಎಲ್ಲರ ಅಭಿಪ್ರಾಯಗಳನ್ನ ಪಡೆದು ನಂತರ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ನೀತಿ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವರಿಷ್ಠರನ್ನ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರು ಕೂಡ ಭೇಟಿ ಮಾಡುವಂತ ಸಾಧ್ಯತೆಗಳಿದೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಹಾಗೆ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಭೇಟಿಯನ್ನ ಮಾಡಿ ವಿಷಯವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಹಾಗೆ ಪ್ರಸಕ್ತ ರಾಜ್ಯ ರಾಜಕಾರಣದ ಬಗ್ಗೆ ಕೂಡ ಅಲ್ಲಿ ಚರ್ಚೆಗಳನ್ನ ಮಾಡುವಂತ ಸಾಧ್ಯತೆಗಳಿದೆ. ಹೀಗಾಗಿ ಇಬ್ಬರು ನಾಯಕರ ಬಿಹಾರ ಭೇಟಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.